ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬೇಲೂರಲ್ಲಿ ಪಲಾವ್ಗೆ ಫೇಮಸ್ ಆಗಿರೋ ನಿಂಗಪ್ಪನವ್ರ ಗಾಡಿಗೆ ಬಂದಿದ್ದೀವಿ. ಇವ್ರ ಗಾಡೀಲಿ ಪಲಾವು, ಚಿತ್ರಾನ್ನ, ಇಡ್ಲಿ ವಡೆ, ಬಜ್ಜಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಇವ್ರ ಗಾಡಿಗೆ ವಿಸಿಟ್ ಮಾಡಿದಾಗ ಬಿಸಿ ಬಿಸಿ ನಿಂಬೆಹಣ್ಣು ಚಿತ್ರಾನ್ನ ಪ್ರಿಪೇರ್ ಮಾಡ್ತಾಯಿದ್ರು. ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇದೆಲ್ಲ ಪ್ರಿಪೇರ್ ಮಾಡಿ ಒಗ್ಗರಣೆ ಹಾಕಿರೋದಂಗೆ ಗಮ್ ಅಂತ ಇತ್ತು. ಇವ್ರು ಮಾಡೋ ಪಲಾವು, ಚಿತ್ರಾನ್ನಕ್ಕೆ ಸಪ್ರೇಟ್ ಒಂದು ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೇ ತಪ್ಪಾಗಲ್ಲ. ಹಾಗೆ ಬರೋ ಜನಕ್ಕೆ ಪ್ರೀತಿಯಿಂದ ಮಾತಾಡ್ತಾ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇವ್ರ ಗಾಡೀಲಿ ಬಿಸಿ ಬಿಸಿ ಬಜ್ಜಿ, ಬೋಂಡ ಅಂತೂ ಎಕ್ಸ್ಟ್ರಾರ್ಡಿನರಿ ಸೂಪರಾಗಿರುತ್ತೆ ಸ್ನೇಹಿತರೆ. ಮಸಾಲೆ ವಡೆ, ಹೀರೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಉದ್ದಿನ ವಡೆ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಚಟ್ನಿ ಜೊತೆ ಆ ಬೋಂಡ ಬಜ್ಜಿ ತಿಂತಾಯಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಬೋಂಡ ಬಜ್ಜಿಗೂ ನೀವು ವೇಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಮತ್ತು ಚಿತ್ರಾನ್ನಕ್ಕೆ ಎಕ್ಸ್ಟ್ರಾ ಒಗ್ಗರಣೆ ಹಾಕಿ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಕಡಲೆ ಬೀಜ, ಕರಿಬೇವು ಇದೆಲ್ಲ ಹಾಕ್ಬಿಟ್ಟು ಮನೇಲಿ ಮಾಡೋ ಥರನೇ ಮಾಡ್ತಾಯಿದ್ದಾರೆ. ನಾವು ಇವ್ರ ಹತ್ರ ಟೇಸ್ಟ್ ಮಾಡಿದ್ದೆ ಬಿಸಿ ಬಿಸಿ ವೆಜಿಟೇಬಲ್ ಪಲಾವು. ಚಟ್ನಿ ಹಾಕ್ಸ್ಕೊಂಡಿದ್ವಿ. ಚಟ್ನಿ ಪಲಾವ್ ಜೊತೆ ಮಿಕ್ಸ್ ಮಾಡ್ಕೊಂಡು ಬಜ್ಜಿ ನೆಂಚ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಪಲಾವಿಗೆ ತುಂಬ ಥರ ವೆಜಿಟೇಬಲ್ಸ್ ಹಾಕಿ ಪ್ರಿಪೇರ್ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಈ ಜಾಗಕ್ಕೆ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ, ಚಿತ್ರಾನ್ನ ಪಲಾವ್ನ ಟೇಸ್ಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ದುಬೈ ಕಳಿಸ್ತೀವಿ ಅಣ್ಣನೇ ಮಾತಾಡಲಿ. ಅಣ್ಣ, ಎಷ್ಟು ವರ್ಷದಿಂದ ಈ ಪಲಾವು, ಬಜ್ಜಿ ಮತ್ತು ಇದು ಮಾಡ್ತಾ ಹೋಗ್ತೀವಿ? 27 ವರ್ಷ ಆಯಿತು. ಫಸ್ಟು ಸ್ಟಾರ್ಟಿಂಗು 4 ರೂಪಾಯಿ ಪಲಾವ್, 4 ರೂಪಾಯಿ ಚಿತ್ರಾನ್ನ ಪ್ಲೇಟ್. ಅವಾಗ ನಾವು 3 ರೂಪಾಯಿ. 27 ವರ್ಷ ಆಯಿತು. 27 ವರ್ಷದಿಂದ ಮಾಡ್ತೀರಾ ಅಣ್ಣ. ಮತ್ತೆ ನಮ್ಮ ಬೇಲೂರಲ್ಲಿ ಒಂದು ವಾಡಿಕೆ ಇದೆ, ನಿಂಗಪ್ಪನ ಗಾಡಿ ಪಲಾವು ಅಂದರೆ ಸಂಜೆ ಹೊತ್ತಾಯ್ತು ನಡ್ರ ಒಂದು ಹಾಫ್ ಪಲಾವ್ ತಿನ್ಕೊಬರೋಣ ಅಂತ ಎಲ್ಲ ಹುಡ್ಕೋಬೋದು. ಮಕ್ಕಳು ಸಮೇತ ತಾಬಂದು ಗಾಡಿ ಹತ್ರ ಬಿಡ್ತಾರೆ ಅಣ್ಣ. ಮಕ್ಕಳು, ದೊಡ್ಡವರು, ವಯಸ್ಸಾದವರು. ಪಲಾವ್ಗೆ ಸಪ್ರೇಟು ನಿಮ್ಮ ಕಡೆ ಒಂದು ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳಿದ್ರೆ ಏನು ತಪ್ಪಾಗಲ್ಲ ಅಣ್ಣ. ಯಾಕೆಂದರೆ ಅಷ್ಟು ಜನ ನಿಮ್ಮ ನಿಂಗಪ್ಪನ ಗಾಡಿ ಪಲಾವ್ ನಮ್ಮ ಬೇಲೂರಲ್ಲಿ ಫೇಮಸ್ಸು. ಅದರಲ್ಲಿ ಸಕಲೇಶ್ಪುರ, ಕುಕ್ಕೋಡು, ಈ ಕಡೆ ಚೀಕ್ನಳ್ಳಿ, ಮುತ್ಕನ್ನೆ, ಈ ಕಡೆ ಹೆಬ್ಬಾಳು, ಆಮೇಲೆ ಕೊಟ್ಟಿಗೆರೆ, ಅದರ ಸುತ್ತಮುತ್ತ ಎಲ್ಲ ಜನ ಬರ್ತಾರೆ. ತನಿಖೆ, ಹೊನ್ನಳ್ಳಿ ಸುತ್ತಮುತ್ತ ಎಲ್ಲ ಕಡೆ ಜನ ಹುಡುಕೊಂಡು ಬರ್ತಾರೆ ಅಣ್ಣ. ಇದು ಟೂರಿಸ್ಟುಗಿಂತ ಇಲ್ಲಿ ಟೂರಿಸ್ಟೇ ಬರಬೇಕು ಅನ್ನೋದು ಅಂತ ಏನಿಲ್ಲ. ಟೂರಿಸ್ಟ್ ಏನಿಲ್ಲ, ನಮ್ಮ ಬರೀ ಲೋಕಲ್ ಜನನೇ ಲೋಕಲೇ ಜಾಸ್ತಿ. ಟೂರಿಸ್ಟ್ ಬರ್ತಾರೆ, ಫ್ಯಾಮಿಲಿ ಅಂದರೆ ಬಂದು ನೋಡಿದಾಗ ಒಂದು ಸ್ನ್ಯಾಕ್ಸ್ ತಿನ್ನೋಕ್ಕೆ ಫ್ಯಾಮಿಲಿ ಬಂದರೆ ಮಾತ್ರ ಹೌದು ತಿಂಡಿ ತಿಂದು ಖುಷಿಯಾಗಿ ಹೋಗ್ತಾರೆ. ಚೆನ್ನಾಗಿತ್ತು ಅಣ್ಣ. ನಾವು ಟೇಸ್ಟ್ ಮಾಡೋದು ಸಖತ್ತಾಗಿತ್ತು. ಇದೇ ಥರ ಟೇಸ್ಟ್ ಕೊಡ್ಕೊಂಡು ನಮ್ಮ ಜನಗಳಿಗೆಲ್ಲ ಸಸ್ತಾ, ಏನಂದರೆ ಚೀಪ್ ಆ್ಯಂಡ್ ಬೆಸ್ಟು. ಮಂದಿರ ಹೊಟ್ಟೆ ತುಂಬುತ್ತೆ, ದುಡ್ಡು ಕಮ್ಮಿ, ಚೆನ್ನಾಗಿ ಇದು ಮಾಡಿದೆ. ಇದೇ ಥರ ಮುಂದುವರಿಸ್ಕೊಂಡು ಅವಾಗ 12-1 ಗಂಟೆ ಆಗೋದು, ಈಗ 9 ಅಣ್ಣ. ಎಷ್ಟು ಮಧ್ಯಾಹ್ನ ಎಷ್ಟೊತ್ತಿಂದ ಎಷ್ಟು ಮಧ್ಯಾಹ್ನದಿಂದ ಹಾಕ್ತೀರಾ? ಸಂಜೆ 4 ಗಂಟೆ. ಸಂಜೆ 4 ಗಂಟೆಯಿಂದ 9 ನೈಟು ಮುಗಿದೋಗ್ಬಿಡುತ್ತೆ. ಹಾಂ, ಅವಾಗ 12-1 ಗಂಟೆ ಆಗುತ್ತೆ. 12-1 ಗಂಟೆ ಈಗ ಬೇಗ ಅಷ್ಟೊಳಗಡೆ ಮುಗಿದೋಗ್ಬಿಡುತ್ತೆ, ಯಾಕೆಂದರೆ ಕ್ರೌಡ್ ಅಷ್ಟೇ. ಅವಾಗ ಸಿಕ್ಕಾಪಟ್ಟೆ ವ್ಯವಹಾರ ಆಗುತ್ತೆ. ಅದೇ 2-3 ಸರಿ ಚಿತ್ರಾನ್ನ ಕಲಿಸಿದ್ದಾವೆ. ಅದೇ ಯಾಕೆಂದರೆ ಚಿತ್ರಾನ್ನ ಹಂಗೆ ಇರುತ್ತೆ. ನಿಮ್ಮದು ನಿಂಬೆಹಣ್ಣು ಚಿತ್ರಾನ್ನ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಹೌದಾ? ಅದೇ ಜನಗಳು ಅಭಿಪ್ರಾಯ ಪಟ್ಟು ಹುಡುಕೊಂಡು ಬರ್ತಾರೆ. ಚೆನ್ನಾಗಿದೆ, ಥರ ಮುಂದುವರಿಸ್ಕೊಂಡು ಟೇಸ್ಟ್ ಕೊಟ್ಬಿಟ್ಟು ಒಳ್ಳೆಯದಾಗಿದೆ. ಸ್ನೇಹಿತರೆ, ಶುಚಿ ಮತ್ತು ರುಚಿ ಇವೆರಡು ಮೇಂಟೈನ್ ಮಾಡಿದ್ರೆ ಜನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬಂದು ಟೇಸ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಿಂಗಪ್ಪನವ್ರ ಗಾಡಿನೇ ಒಂದು ಉದಾಹರಣೆ. ಇವ್ರು ಮೊದಲು ಶಂಕರಸ್ವಾಮಿ ದೇವಸ್ಥಾನ ಆಪೋಸಿಟ್ ಗಾಡಿ ಹಾಕ್ತಿದ್ರು, ಕಾರಣಾಂತರಗಳಿಂದ ಅಲ್ಲಿ ಆಗ್ತಿಲ್ಲ. ಈಗ ಮಾತೃಶ್ರೀ ಕಲ್ಯಾಣ ಮಂಟಪ ಎದುರುಗಡೆ ಗಾಡಿ ಹಾಕ್ತಿದ್ದಾರೆ ನೋಡಿ. ಎಲ್ಲಿಂದ ಎಲ್ಲಿಗಿದ್ರು, ಯಾವ ಮೂಲೆಯಲ್ಲಿ ನಿಂತಿದ್ರು ಗಾಡಿ ಟೇಸ್ಟ್ ಕೊಟ್ಟರೆ ಬಂದು ಜನ ವಿಸಿಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ. ಈ ಜಾಗ ಲೊಕೇಟ್ ಆಗಿರೋದು 900 ವರ್ಷ ಇತಿಹಾಸ ಇರೋ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ. ನೀವು ಇಲ್ಲಿ ಟೂರ್ ಬಂದಾಗ ಪಲಾವ್ನ ಟೇಸ್ಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.